ಶಂಕರಲಿಂಗೇಗೌಡರಿದ್ದಾರೆ, ಅವ್ರಿಗೂ ಗೊತ್ತು ಇಂಥ ಒಂದು ಸಮಸ್ಯೆಗಳನ್ನು ಪರಿಹಾರ ಹೇಗೆ ಮಾಡಬೇಕು, ಅದು ಕಷ್ಟನಾ ಸುಲಭನಾ ಅನ್ನುವಂಥದ್ದು. ಏನು ಹೇಳ್ತೀರಿ ಸರ್, ಸಾಧ್ಯ ಇದೆಯಾ? ನೀವು ಯಾವ ರೀತಿ ಮುಂದಾಗ್ತೀರಿ ಈ ಒಂದು ಸಮಸ್ಯೆ ಪರಿಹಾರಕ್ಕೆ ಶಂಕರಲಿಂಗೇಗೌಡ? ಮೊದಲನೇದಾಗಿ ಈಗ ಅಳವಡಿಸಿರುವಂಥ ರಸ್ತೆ ಉಬ್ಬುಗಳೇನಿದೆ, ರೋಡ್ ಹಂಪ್ಸ್ ಏನಿದೆ, ಅವುಗಳಿಗೆ ಇನ್ನು 3 ತಿಂಗಳಲ್ಲಿ ಮಾನ್ಯ ಸಚಿವರು ಹೇಳಿದ ಹಾಗೆ ಬೇಕಿರುವಂಥ ಬಣ್ಣ ಆಥರೈಸ್ಡ್ ಏನಿದೆ ಅವುಗಳಿಗೆ ಬಣ್ಣ ಮತ್ತು ಬೇಕಿದ್ದಂಥ ಮಾಹಿತಿಯ ಬೋರ್ಡ್ ಇಷ್ಟನ್ನು ಹಾಕ್ಸ್ಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ನಾವು ಮತ್ತು ಟ್ರಾಫಿಕ್ ಪೊಲೀಸ್ನವರು ಕೋಆರ್ಡಿನೇಟ್ ಮಾಡಿ 3 ತಿಂಗಳೊಳಗೆ ಮಾಡಿ ಮುಗಿಸ್ತೇವೆ. ಅದು ನಮ್ಮ ಕರ್ತವ್ಯ ಆಗಿರ್ತದೆ. ಎರಡನೇದು, ಈ ಬೇರೆ ಬೇರೆ ರಸ್ತೆ ಉಬ್ಬುಗಳ ಬಗ್ಗೆ ಮಾತನಾಡಿದ್ರಿ. ಮಾಹಿತಿಗಾಗಿ ಹೇಳ್ತೇನೆ, ಬೆಂಗಳೂರಿನಲ್ಲಿ 40,000 ಜಂಕ್ಷನ್ಸ್ ಇದೆ. 40,000. ಇಡೀ ಭಾರತ ದೇಶದಲ್ಲಿ ಇಷ್ಟೊಂದು ಜಂಕ್ಷನ್ಸ್ ಇರುವಂಥ ನಗರ ಯಾವುದು ಸಿಕ್ಕಲಾರದು. ಕಾರಣ ಇಷ್ಟೇ, ಪ್ರತಿ ರಸ್ತೆಯೂ ಸಹ ಮೇನ್ ರೋಡಿಗೆ ಬಂದು ಜಾಯ್ನ್ ಆಗೋಕ್ಕೆ ಹಿಂದೆ ನಾವು ಪ್ಲ್ಯಾನ್ ಮಾಡಿಬಿಟ್ಟಿದ್ದೇವೆ. ಹಾಗಾಗಿ ಬಂದು ಜಾಯ್ನ್ ಆಗ್ತಾ ಇರ್ತದೆ. ಹಾಗೆ ಜಾಯ್ನ್ ಆಗಬಾರ್ದು. ಮೇನ್ ರೋಡ್ಗೆ ಎಲ್ಲ ರಸ್ತೆಗಳು ಪ್ಯಾರಲಲ್ ಆಗಿ ರನ್ ಆಗಬೇಕು. ನಮ್ಮಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ರನ್ ಆಗೋದ್ರಿಂದ ಅವು ಬಂದು ಎಲ್ಲ ಜಾಯ್ನ್ ಆಗ್ತಿರ್ತವೆ. ನಾವು ರಸ್ತೆ ಉಬ್ಬುಗಳ ಬಗ್ಗೆನೇ ಮಾತಾಡ್ತೀವಿ. ಯಾಕೆ ರಸ್ತೆ ಉಬ್ಬು ಮಾಡ್ತೀವಿ ಅಂತ ಹೇಳಿದರೆ, ಜನಗಳು ದಾಟ್ತಾರೆ ಅಂತ ಹೇಳಿ ನಾವು ರಸ್ತೆ ಉಬ್ಬು ಮಾಡ್ತೇವೆ. ಜನಗಳು ದಾಟುವಂಥ ಕಡೆ ಅಂಡರ್ ಪಾಸಸ್ ಮಾಡ್ಬೋದು, ಸೊಲ್ಯೂಷನ್ ಆಗಿ ಅಂಡರ್ ಪಾಸಸ್ ಮಾಡ್ಬೋದು, ಅಥವಾ ಮೇಲೆ ಇದನ್ನ ಸ್ಕೈ ವಾಕ್ಸ್ ಮಾಡ್ಬೋದು. ಮಾಡಿ ಜನ ಓಡಾಡೋದನ್ನು ತಪ್ಪಿಸಿದ್ರೆ ನಮ್ಮ ಇದರಲ್ಲಿ ಬೆಂಗಳೂರು ನಗರದಲ್ಲಿ 40 ಲಕ್ಷ ವೆಹಿಕಲ್ಸ್ ಇದೆ. ನಾವು 2 ವೀಲರ್ಸ್ ಪ್ಯಾರಡೈಸು, 2 ವೀಲರ್ಸ್ ಕ್ಯಾಪಿಟಲ್. ನಾವು 20 ಲಕ್ಷ 2 ವೀಲರ್ಸ್ ಇದೆ ಬೆಂಗಳೂರಿನಲ್ಲಿ. ಹಾಗಾಗಿ ಹೆಲ್ಮೆಟ್ ರಹಿತ ಪ್ರಯಾಣ ಮಾಡುವಂಥವ್ರು, ಈ ರಸ್ತೆ ಉಬ್ಬಿಗೆ ಸಿಕ್ಕುವಂಥವ್ರು ಭಾಳ ಅಪಾಯದಲ್ಲಿ ಸಿಲ್ಕೋದ್ರಿಂದ ನಾವು ಸ್ವಲ್ಪ ಬೇರೆ ಬೇರೆ ವಿಧಾನದಲ್ಲಿ ಯೋಚನೆ ಮಾಡಬೇಕು. ರಸ್ತೆ ಉಬ್ಬುಗಳು ಒಂದೇ ಪರಿಹಾರ ಅಲ್ಲ. ಸಾವುಗಳಿಗೆ ಕಾರಣ ಹಲವಾರು ಬರ್ತದೆ. ಈ ರಸ್ತೆ ಉಬ್ಬು ಒಂದು ಕಾರಣ ಅಷ್ಟೇ. ಆದರೆ ಅವರು ಹೆಲ್ಮೆಟ್ ಹಾಕದೇ ಇರೋದು 2ನೇ ಕಾರಣ. ಅವರು ಮೊಬೈಲಲ್ಲಿ ಮಾತಾಡ್ತಾ ಇರೋದು 3ನೇ ಕಾರಣ. ಅಕಸ್ಮಾತ್ ಏನಾದರೂ ಡ್ರಿಂಕ್ಸ್ ತಗೊಂಡೇ ತಗೊಂಡೇ ಇರ್ಬೋದು, ಅದನ್ನು 3ನೇ ಕಾರಣ. ಅದಕ್ಕೆ ಈ 3 ಪ್ಯಾರಾಮೀಟರ್ಸ್ನ, ಒಂದು ಹಂಪನ್ನು ಸರಿ ಮಾಡುವಂಥದ್ದು, ಒಂದು ಆಗುವಂಥ ಆಕ್ಸಿಡೆಂಟಲ್ಲಿ 60% ಆಕ್ಸಿಡೆಂಟ್ ತಲೆಯಿಂದನೇ ಸಾಯ್ತಾ ಇದೆ. ಅಂದರೆ ಹೆಲ್ಮೆಟ್ ಹಾಕಿದರೆ ನಿಜಕ್ಕೂ ಆ ಮನುಷ್ಯನ ಉಳಿಸೋಕೆ ಸಾಧ್ಯ. ಗೃಹ ಸಚಿವರು ಆ ಸುರಕ್ಷತೆಯ ಬಗ್ಗೆ ಕೂಡ ಹೇಳಿದರು. ನಮ್ಮ ಅಂದರೆ ಸಾರ್ವಜನಿಕರ ಯಾವ ರೀತಿ ಅವರು ಕೂಡ ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂತಂದರೆ ಎಂಥದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಾವು ಸರ್ಕಾರದ ವಿರುದ್ಧವೇ ಹೇಳ್ತಾ ಇರ್ತೀವಿ, ಇವರು ಅದನ್ನು ಮಾಡಿಲ್ಲ ಅನ್ನುವಂಥದ್ದು. ಹಾಗೆಯೇ ಯಾವೆಲ್ಲ ರೀತಿ ನಾವು ಕೂಡ ಅದನ್ನು ಸರಿ ಮಾಡ್ಕೋಬೋದು ಅನ್ನೋದನ್ನು ಶಂಕರಲಿಂಗೇಗೌಡರು ಕೂಡ ಹೇಳಿದರು. ಈಗ ಸಲೀಂ ಅವರೇ, ಈಗ ನೀವು ಒಂದು ಇಡೀ ಟ್ರಾಫಿಕ್ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರುವವರು, 40 ಲಕ್ಷ ವೆಹಿಕಲ್ಸ್ ಇದೆ ಅನ್ನುವಂಥದ್ದು. ಬಹುಶಃ ಸರ್ಕಾರ ಪರಿಪೂರ್ಣವಾಗಿ ಮೆಟ್ರೋನ ಜಾರಿಗೆ ತಂದರೆ ಸ್ವಲ್ಪ ಕಡಿಮೆ ಆಗ್ಬೋದೇನೋ. ನಿಮಗೆ ಏನನ್ಸುತ್ತೆ ಈ ಅವೈಜ್ಞಾನಿಕ ಹಂಸಗಳ ಬಗ್ಗೆ? ಅಲ್ಲೆಲ್ಲ ಹಾಕಿರ್ತಾರೆ, ಯಾರೋ ಒಂದು ಡಾಂಬರ್ ಹಾಕ್ತಾ ಇದ್ರೆ ಅವ್ರಿಗೊಂದು 500 ರೂಪಾಯಿ ಕೊಟ್ಟರೆ ಅವರೊಂದು ಹಂಸ ಹಾಕಿರ್ತಾರೆ. ಅಂಥವರ ವಿರುದ್ಧ ಯಾಕೊಂದು ಕ್ರಮ ಕೈಗೊಳ್ಳಬಾರ್ದು? ಆ ಮೂಲಕ ಒಂದು ಸುಗಮ ಸಂಚಾರ, ಬೆಂಗಳೂರು ನಗರ ವಾಸಿಗಳಿಗೆ ಒಂದು ಸುಗಮ ಸಂಚಾರಕ್ಕೆ ಯಾವ ರೀತಿ ಅವಕಾಶ ಮಾಡಿಕೊಡ್ತೀರಿ ಸಲೀಂ ಅವರೇ? ಅವೈಜ್ಞಾನಿಕವಾಗಿ ಅಥವಾ ಅನ್ಸೈಂಟಿಫಿಕ್ ರೋಡ್ ಹಂಪ್ಸ್ನ ಈಗ ಆಲ್ರೆಡಿ ಗುರುತಿಸಲಾಗಿದೆ. ಅದನ್ನು ನಾವು ಇದಕ್ಕಂದರೆ ಎಲ್ಲ BBMP ಏರಿಯಾದಲ್ಲಿ ಇಲ್ಲ, ಕೆಲವು ಸ್ವಲ್ಪ BDA ರೋಡ್ಗಳಲ್ಲೂ ಇದೆ, ಸ್ವಲ್ಪ PWD ಡಿಸ್ಟ್ರಿಕ್ಟ್ ರೋಡ್ಸ್ ಏನಿದೆ ಅದರಲ್ಲೂ ಸಹ ಇದೆ. ಅದನ್ನು ನಾವು ಆಲ್ರೆಡಿ ಗುರುತಿಸಿದ್ದೀವಿ. ಅದನ್ನು ಅವ್ರ ಜೊತೆಗೆ ನಾವು ಹಂಚಿಕೊಂಡು ಅದನ್ನು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅದರ ಜೊತೆಗೆ ಈಗ ಏನು ವೈಜ್ಞಾನಿಕವಾಗಿ ಹಾಕಿರುವಂಥ IRC ಸ್ಟ್ಯಾಂಡರ್ಡ್ ಪ್ರಕಾರ ಹಾಕಿರುವಂಥ 1998 ಮತ್ತು ಈ ವೈಜ್ಞಾನಿಕವಾಗಿ ಹಾಕಿರುವಂತಹ ಈ ಪಾದಚಾರಿ ಉಬ್ಬುಗಳು, ಅಂದರೆ ಪಾದಚಾರಿಗಳು ಸೇಫ್ಟಿಗಾಗಿ ರೋಡ್ ಕ್ರಾಸ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಈ 6 ಇಂಚ್ ಉಬ್ಬು, ಅಂದರೆ ಹೈ ರೇಸ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಂತ ಒಂದು ವ್ಯವಸ್ಥೆ ಮಾಡಲಾಗಿದೆ. BBMP ಮತ್ತು ಟ್ರಾಫಿಕ್ ಪೊಲೀಸರು ಸೇರಿ ಇದೊಂದು 475 ಕಡೆ ಬೆಂಗಳೂರು ನಗರದಲ್ಲಿ ಇವತ್ತು ಹೈ ರೇಸ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್. ನಮ್ಮ ಮಾಹಿತಿ ಪ್ರಕಾರ ಅದರ ಮೇಲೆ ಏನು ಥರ್ಮೋಪ್ಲಾಸ್ಟಿಕ್ ಪೇಂಟ್ ಇರಬೇಕಾಗಿತ್ತು, ಅದು ಬಹಳ ಕಡೆ ಇಲ್ಲ. ಅದನ್ನು ಸಹ ನಾವು ನಮ್ಮ ಕಾರ್ಪೊರೇಷನ್ ಇಂಜಿನಿಯರಿಂಗ್ ಡಿವಿಷನ್ ಜೊತೆಗೆ ಸಂಪರ್ಕ ಇಟ್ಕೊಂಡು ನಮ್ಮ ಸಚಿವರ ಆದೇಶ ಪ್ರಕಾರ 3 ತಿಂಗಳಲ್ಲಿ ಇದೊಂದು ವ್ಯವಸ್ಥೆ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೀವಿ. ಓಕೆ, 3 ತಿಂಗಳಲ್ಲಿ ಸಚಿವರು ಹೇಳಿದ ಹಾಗೆ, ಶಂಕರಲಿಂಗೇಗೌಡರು ಹೇಳಿದ ಹಾಗೆ, ಸಲೀಂ ಅವರು ಹೇಳಿದ ಹಾಗೆ, ಸೊ ಇದೆಲ್ಲ ಎಲ್ಲವೂ ಸುಸೂತ್ರವಾದರೆ ಬಹಳ ಖುಷಿ ಪಡೋರು ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ವೀರಪ್ಪನೇ ನಿಮಗೆ ಸಮಸ್ಯೆ ಆಗಲಿಲ್ಲ, ಈ ರಸ್ತೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಿಮಗೆ. ಖಂಡಿತವಾಗಿ ಇದನ್ನು ನಾವು ಮಾಡ್ತೇವೆ. ಒಳ್ಳೆ ಅಧಿಕಾರಿಗಳು ಬಂದಿದ್ದಾರೆ ಶಂಕರಲಿಂಗೇಗೌಡರು, ಅವರು ಭಾಳ ಬೇಗ ಸ್ಪಂದಿಸ್ತಾರೆ. ಈಗಾಗಲೇ ನಾವು ಭಾಳಷ್ಟು ಇದ್ರ ಬಗ್ಗೆ ಆಗಲೇ ಮೀಟಿಂಗ್ ಮಾಡಿದ್ದೇವೆ. ಅದಿನ್ನೂ ನಾವು ಒಂದು ಪೂರ್ಣ ಹಂತಕ್ಕೆ ಬಂದಿಲ್ಲ, ಅದರಿಂದ ಅನೌನ್ಸ್ ಮಾಡಿಲ್ಲ, ಅದು ಮಾಡ್ತೀವಿ. ಬಟ್ ಯಾವುದೇ ಆದರೂ ವೈಜ್ಞಾನಿಕವಾಗೇ ಮಾಡಬೇಕಾಗ್ತದೆ. ಮತ್ತು ಎಲ್ಲಿ ಎಷ್ಟೇ ನಮಗೆ ಕಷ್ಟ ಬರಲಿ, ಯಾರ ಒತ್ತಡ ಬರಲಿ, ನಾವು ಅದು ತಡ್ಕೊಳ್ಬೇಕು. ಅದಕ್ಕೆ ನಾವು ಸಹಕಾರ ಮಾಡ್ತೀವಿ.
ನಮ್ಮ ಜೊತೆ ಜನರು ಮತ್ತು ರಾಜಕಾರಣಿಗಳು ಸೇರಿದ್ರೆ ಅಯೋಗ್ಯಕ ಆಗಿದ್ದನ್ನು ನಾವು ನಿಲ್ಲಿಸ್ಬೋದು. ಆ ಒತ್ತಡನ ಸ್ವಲ್ಪ ಸಮಯದಲ್ಲಿ ನಾವು ತಡ್ಕೊಳ್ಬೇಕಾಗ್ತದೆ. ಅದೇ ರೀತಿ ಜನರು ಅಷ್ಟೇ, ಈಗ ಸಾಕಷ್ಟು ಅವ್ರಿಗೆ ಗೊತ್ತಿದ್ರೂ ಅಲ್ಲಿ ಸ್ಪೀಡಾಗಿ ಹೋಗ್ತಾರೆ. ಹಂಪಿರೋದು ಗೊತ್ತಿರ್ತದೆ, ಅಲ್ಲಿ ಹೋಗ್ತಾರೆ. ಕ್ರಾಸ್ ಮಾಡಬಾರ್ದು ಅಂತಿದ್ರೆ ಅದು ಗೋಡೆ ಹಾರಿ ಹೋಗ್ತಾರೆ. ಮತ್ತು ಸಣ್ಣ ಮಕ್ಕಳಿಗೆ ನಾವು ಏನು ಒಳ್ಳೇದು ಕಲಿಸ್ಬೇಕು ಅದು ಬಿಟ್ಟುಬಿಟ್ಟು ಸಣ್ಣ ಮಕ್ಕಳು ಬರಲ್ಲ ಅಂದರೆ ಇವರೇ ದರ ಎಳೆದುಕೊಂಡು ಹೋಗ್ತಾರೆ ರೋಡ್ ಕ್ರಾಸ್ ಮಾಡಲಿಕ್ಕೆ. ಈ ರೀತಿ ಎಲ್ಲ ನಾವು ದೊಡ್ಡವರು ನಾವು ಯೋಜನಾಂಗಕ್ಕೆ ಅದನ್ನೆಲ್ಲ ತಿಳಿಸ್ತಿಲ್ಲ. ಅದನ್ನು ತಿಳಿಸುವಂಥ ಜವಾಬ್ದಾರಿ ನಮ್ಮಲ್ಲಿದೆ, ಅದನ್ನು ನಾವು ಮಾಡಬೇಕು. ಯಾಕೆಂದರೆ ಅವ್ರು ಹೇಳ್ದಂಗೆ ನಮ್ಮ ಮಕ್ಕಳ ಜವಾಬ್ದಾರಿ ನಾವು ಇಟ್ಕೋಬೇಕಾಗ್ತದೆ. ಮತ್ತು ಎಲ್ಲರೂ ಸಹಕಾರ ಮಾಡಿದ್ರೆ ಈ ಪರಿಸ್ಥಿತಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಕನ್ನಡಪ್ರಭ ಮತ್ತು ಸುವರ್ಣ 24x7 ಅವರು ಕರೆದು ಈ ಕಾರ್ಯಕ್ರಮನ ಮಾಡಿದ್ದು ಭಾಳ ಒಳ್ಳೆಯದು. ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ ತಮ್ಮೆಲ್ಲರ ಪರವಾಗಿ. ಇವತ್ತು ಗೃಹ ಸಚಿವರು ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಅದು 3 ತಿಂಗಳ ಅವಕಾಶನ ಕೊಟ್ಟಿದ್ದಾರೆ, ಅದಕ್ಕೂ ಸಹ ನಾವು ಧನ್ಯವಾದನ ಅರ್ಪಿಸ್ತೇವೆ ಸಾರ್ವಜನಿಕರ ಎಲ್ಲರ ಪರವಾಗಿ. ಆಯುಕ್ತರು ಶಂಕರಲಿಂಗೇಗೌಡರು ಹೇಳುವಾಗ ಈ 40,000 ಜಂಕ್ಷನ್ಗಳಿರೋ ಕಡೆ ಭಾಳಷ್ಟು ಅಪಘಾತಗಳಾಗುತ್ತೆ. ನಾನು ಪೊಲೀಸ್ ಆಯುಕ್ತರಿಗೆ ಮಾನ್ಯ ಸಚಿವರ ಮೂಲಕ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಜಂಕ್ಷನ್ಗಳಲ್ಲಿ ಮೊದಲು ಟ್ರಾಫಿಕ್ ಪೊಲೀಸ್ ನಿಲ್ತಾ ಇದ್ರು. ಇವಾಗ ಟ್ರಾಫಿಕ್ ಪೊಲೀಸು ಮತ್ತು ಸಬ್ ಇನ್ಸ್ಪೆಕ್ಟರ್ ನಿಲ್ಲೋದು ಜಂಕ್ಷನಲ್ಲಿ ನಿಲ್ಲೋದಿಲ್ಲ. ಅವ್ರು ಫೈನ್ ಹಾಕೋದಕ್ಕೆ ಒಂದು ಮರದ ಪಕ್ಕದಲ್ಲಿ ನಿಂತಿರ್ತಾರೆ. ದಯಮಾಡಿ ಪೊಲೀಸ್ ಟ್ರಾಫಿಕ್ಕು ಬೇರೆ ದೇಶಗಳಲ್ಲಿ ಪೊಲೀಸ್ನವರು ರಸ್ತೆಯಲ್ಲಿ ಇರೋದಿಲ್ಲ, ಕ್ಯಾಮ್ರಾ ಇರುತ್ತೆ. ಆ ಸಾರ್ವಜನಿಕರಿಗೆ ಆ ಕ್ಯಾಮ್ರಾದ ಅವೇರ್ನೆಸ್ ಇರುತ್ತೆ. ಆದರೆ ಭಾರತ ದೇಶದಲ್ಲಿ ಆ ಅವೇರ್ನೆಸ್ ಬರೋದಕ್ಕೆ ಇನ್ನೂ ಭಾಳ ಸಮಯ ಬೇಕಾಗಿರೋದ್ರಿಂದ ಕಾನ್ಸ್ಟೇಬಲ್ ನಿಂತಿದ್ದಾಗ ಆ ಜಂಕ್ಷನ್ಗಳಲ್ಲಿ ಈ ಸ್ಪೀಡಾಗಿ ಬರೋದು, ಸಿಗ್ನಲ್ಲು ಇನ್ನೇನು ಬಂದ್ಬಿಡುತ್ತೋ ಹೋಗ್ಬಿಡೋಣ ಅನ್ನೋ ರೀತಿಯಂತ ಕ್ರಾಸ್ ಮಾಡೋವಂಥ ಇದರಿಂದಾನೇ ಅಪಘಾತಗಳು ಜಾಸ್ತಿ ಆಗಿರೋದ್ರಿಂದ ದಯವಿಟ್ಟು ಫೈನ್ ಹಾಕೋ ಕೆಲಸಕ್ಕೆ ಅವ್ರನ್ನ ಬೇರೆಯವ್ರನ್ನ ಬಿಟ್ಬಿಡಿ. ಆದರೆ ಈ 40,000 ಜಂಕ್ಷನ್ಗಳಲ್ಲಿ ಒಬ್ಬ ಮಸ್ಟರ್ಸ್ಟೆಡ್ ಕಾನ್ಸ್ಟೇಬಲ್ನ ದಯಮಾಡಿ ಟ್ರಾಫಿಕ್ ಕಾನ್ಸ್ಟೇಬಲ್ನ ನಿಲ್ಲಿಸೋವಂಥ ಕೆಲಸನ ನೀವು ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾನು ಕೂಡ ಒಂದು ಮಾತನ್ನು ಧ್ವನಿಗೂಡಿಸಬೇಕಾಗತ್ತೆ. ಯಾಕಂತಂದರೆ ಇಂಥದ್ದು ಫುಟ್ಪಾತ್ ಮೇಲೆ 2 ವೀಲರ್ಸ್ ಸವಾರರು ಹೋಗ್ತಾರೆ ಅನ್ನೋದನ್ನ ಅವರಲ್ಲಿ ನಿಂತಿದ್ರೆ ಖಂಡಿತವಾಗ್ಲೂ ಹೋಗೋದಿಲ್ಲ. ಅವರು ಫುಟ್ಪಾತ್ ಮೇಲೆ ಬರಲಿ ಅಂತ ಕಾಯ್ತಾ ಇರ್ತಾರೆ, ಬಂದ ನಂತರ ಅವರಿಗೆ ಫೈನ್ ಹಾಕ್ತಾರೆ. ಸೊ ಹಾಗಿರುವಾಗ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಾವು ಯಾರನ್ನ ದೋಷಿಸುವಂಥದ್ದಲ್ಲ. ಜ್ಯೋತಿ ಪ್ರಕಾಶ್ ಮಿರ್ಜಿಯವರು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತಾರೆ. ಇದಕ್ಕೆ ಅವರಲ್ಲಿರ್ತಾರೆ, ಹಿಡಿತಾರೆ, ಮಾಡ್ತಾರೆ ಅಂತೆಲ್ಲ ಗೊತ್ತಿದ್ದೂ ಇದು ಮಾಡ್ತಿದ್ದಾರೆ. ಇನ್ನು ಅಲ್ಲೂ ಇಲ್ಲ ಅಂದರೆ ಇನ್ನೆಷ್ಟು ಮಿಸ್ಟೇಕ್ಗಳು ಮಾಡುವ ಜನಗಳು ಅಂತ ಗೊತ್ತಿದ್ದು ಮಿಸ್ಟೇಕ್ ಮಾಡ್ತಾರೆ ಜನಗಳು. ಓಕೆ, ಎಲ್ಲರೂ ಗೊತ್ತಿರೋಂಥ ವಿಷಯನೇ, ಯಾರಿಗೂ ಸಮಾಧಾನ ಇರೋದಿಲ್ಲ, ಎಲ್ಲ ಅರ್ಜೆಂಟ್ನಲ್ಲಿ ಇರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಿರೋದು. ಮತ್ತು 40,000 ಜಂಕ್ಷನ್ನಲ್ಲಿ ತಾವು ಪೊಲೀಸ್ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಸ್ಟ್ರೆಂತು ತಮಗೆ ಬೆಂಗಳೂರು ನಗರದ ಗೊತ್ತಿರಲಿಕ್ಕಿಲ್ಲ. 40,000 ನಮ್ಮ ಮಾನ್ಯ ಗೃಹ ಸಚಿವರು ಕೊಟ್ಟರೆ ಭಾಳ ನಾನು ಸಂತೋಷ ಆಗ್ತೀನಿ. ಎಲ್ಲ ಕಡೆ ಪೊಲೀಸನ್ನು ಹಾಕಿ ಮತ್ತು ಇನ್ನು ನಿಮಗೆ ನಮಗೆ ಒಂದು ಪಿಕ್ಚರ್ ನೋಡಿಸ್ತೀರಿ, ಅದರಲ್ಲಿ ಏನೇನು ಇರಬೇಕು, ಏನು ಬೋರ್ಡ್ ಇರಬೇಕು, ಅಲ್ಲಿ ರಿಫ್ಲೆಕ್ಟಿಂಗ್ ಲೈಟ್ ಇರಬೇಕು, ಬಣ್ಣ ಇರಬೇಕು. ಇದು ಒಂದು 20 ಕೂಡ ಸಿಕ್ಕೋದಿಲ್ಲ ಬೆಂಗಳೂರಿಗೆ. ಯಾಕೆ ನಾನು ಹೇಳ್ತೀನಿ ಅಂದರೆ, ಇವತ್ತು ಎತ್ತರಕ್ಕೆ ರಸ್ತೆ ಎತ್ತರಕ್ಕಿದ್ರೆ ಅಲ್ಲಿ ಹಾಕಬಾರ್ದು ಅನ್ನೋದಿದೆ. ನೀವು ಬೇಕಾದ್ರೆ ನೋಡ್ಬೋದು, ಯಶವಂತಪುರದ ಫ್ಲೈಓವರ್ಗೆ ಹೋಗಿ ಮೇಲೆ ಎಕ್ಕೋ ಹೋಗಲೂ ಇದೆ, ಅದು ಇರಬೇಕಾದ್ದೇನಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ, ಲಾಸ್ಟ್ ವರ್ಷ ಬೆಂಗಳೂರಿನಲ್ಲಿ ಒಂದು 1000 ಅಂಶ ಹಾಕಿಬಿಟ್ರು ಒಂದೇ ಸಲ. ನೀವೇನು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಈ ಕಾರ್ಯಕ್ರಮ ಅಷ್ಟೇ ಜನಕ್ಕೂಗಾಗಿ ಅದನ್ನು ಅವರು ಸಾಲ್ವ್ ಮಾಡಿದ್ರೆ ಸಾಲ್ವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ರಾಮಚಂದ್ರಪ್ಪ ಅವರೇ. ಹಾಗೇನೆ ಕೊನೆಯದಾಗಿ ಹೇಳುವಂಥದ್ದು ಸರ್, 3 ತಿಂಗಳ ಟೈಮು ಎಲ್ಲರೂ ಹೇಳಿದ್ದೀರಿ, ಒಂದು ವಾಗ್ದಾನವನ್ನು ನೀವು ಕೊಡಬೇಕಾಗತ್ತೆ. ನಾವು ಡೆಡ್ಲೈನ್ ಕೊಟ್ಟಿರೋದು ಆಥರೈಸ್ ಅಂಪ್ಸ್ ಏನಿದೆ, ಕಂಪ್ಲೇಂಟ್ಸ್ ಏನು ಬಂದಿದೆ 1573 ಮತ್ತು 536. ಓಕೆ, ಎಸ್ ಚಂದ್ರಶೇಖರ್, IRC ರೂಲ್ಸ್ನ ಎಷ್ಟು ಮಟ್ಟಿಗೆ ನೀವು ಫಾಲೋ ಮಾಡ್ತಾ ಇದ್ದೀರಾ? ರೋಡ್ ಫರ್ನಿಚರ್ಸ್ ರೂಲ್ಸ್ನ ನೀವೆಲ್ಲರೂ ಫಾಲೋ ಮಾಡಿದ್ದೀರಾ ಹೇಳಿ. ಎರಡನೇದಾಗಿ, ನಾವು ನಿಮಗೆ BBMPಯಿಂದ ಹಣವನ್ನು ಸಂದಾಯ ಮಾಡ್ತಾ ಇದ್ದೀವಿ. ಈ ಥರ್ಮಲ್ ಪೇಂಟು ಸ್ಟ್ಯಾಂಡರ್ಡ್ ಆಗಿದೆಯಾ? ಆ ಕ್ವಾಲಿಟಿ ಅಪ್ ಟು ದಿ ಸ್ಟ್ಯಾಂಡರ್ಡ್ ಆಗಿದೆಯಾ? 3ನೇ ಪಾಯಿಂಟು, ನೀವು 3.75 ಮೀಟರ್ಸ್ ರಸ್ತೆಗಳಿಗೆ ಈ ರೋಡ್ ಹಂಪ್ಸ್ನ ಹಾಕತಕ್ಕಂಥ ಅವಶ್ಯಕತೆ ಆದರೂ ಏನು? ಇದನ್ನು ನೀವು ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದಾದ್ರು ಯಾರೋ? ಪೊಲೀಸ್ ಕಮಿಷನರ್ ಅವರೇ, ಬಿ ಟ್ರ್ಯಾಕ್ಗೆ ಸರ್ಕಾರ 300 ಕೋಟಿ ರೂಪಾಯಿ ದುಡ್ಡನ್ನು ವೆಚ್ಚ ಮಾಡಿದೆ.
ನಾವು ಕೊಟ್ಟಿದ್ದೀವಿ. ಆದರೆ ಈ ಬಿ ಟ್ರ್ಯಾಕ್ ಹಂಪುಗಳ ಇರ್ತಕ್ಕಂಥ ಇದನ್ನ ನೀವು ಬೋರ್ಡ್ ಹಾಕಿದ್ದೀರಾ, ಆ ಬಿ ಟ್ರ್ಯಾಕ್ಗೆ ಸರಿಯಾಗಿ ನಾಮಫಲಕನ ಬರೆದಿದ್ದೀರಾ. ಏನಾದರೂ ರೋಡ್ ಹಂಪುಗಳು ಇದನ್ನು ಬಿಟ್ಟು ಹಾಕಿದ್ರೆ 6 ತಿಂಗಳಲ್ಲಿ ರಸ್ತೆ ಹಾಳಾಗ್ತದೆ. ಅದು ಹಣನ ಅತ್ಯಂತ ವ್ಯವಸ್ಥಿತವಾಗಿ ಖರ್ಚಾಗಬೇಕು ಅನ್ನೋದು ನನ್ನ ಮನವಿ. ಏನು ಗೃಹ ಸಚಿವರು ಹೇಳಿದರೆ ನಮ್ಮೆಲ್ಲ ನಗರ ಪಾಲಿಕಾ ಸದಸ್ಯರ ಪರವಾಗಿ ನಾವು ಅವ್ರಿಗೆ ಭರವಸೆ ಕೊಡ್ತೀವಿ. ನಾವು ಅವ್ರಿಗೆ ಖಂಡಿತ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ನಾವು ರೋಡ್ ಹಂಪ್ಸ್ ಹಾಕಬೇಕಾದಾಗ 2 ಭಾವನೆ ಇರುತ್ತೆ. ಒಂದು ಅವಶ್ಯಕತೆಗೆ ಅನುಗುಣವಾಗಿ, ಒಂದು ಅನುಕೂಲಕತೆಗೆ ಅನುಗುಣ. ಅವಶ್ಯಕತೆಗೆ ಹಾಕಬೇಕಾಗಿರೋದೆಲ್ಲ IRC ಪ್ರಕಾರ ಹಾಕಿ ದೊಡ್ಡ ದೊಡ್ಡ ರಸ್ತೆಯಲ್ಲಿ. ಕೆಲವು ಕಡೆ ರಸ್ತೆಗಳು ಭಾಳ ಸಣ್ಣವಾಗಿರುತ್ತೆ, ಅಲ್ಲಿ ನಾವು ಅನುಕೂಲಕ್ಕೆ ಹಾಕಿ ನಾವು ಜನಪ್ರತಿನಿಧಿಗಳು ಹಾಕಬೇಕಾದ ಅವಶ್ಯಕತೆ ಇದ್ದಾಗ ಹಾಕೋಕ್ಕೆ ಆಗಲ್ಲ. ನಾವು ಅಲ್ಲಿರತಕ್ಕಂಥ ಸ್ಥಳೀಯರ ಅಪೇಕ್ಷೆಗೆ ಅನುಗುಣವಾಗಿ ಸ್ಥಳೀಯರ ಅನುಕೂಲಕ್ಕಾಗಿ ರೋಡ್ ಹಂಪ್ಸ್ ಹಾಕ್ತೀವಿ ಹೊರತು ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೆ ರೋಡ್ ಹಂಪ್ಸ್ ಹಾಕಲ್ಲ. ಆದರೆ ರೋಡ್ ಹಂಪ್ಸಲ್ಲಿ ಅನುಕೂಲಕ್ಕಾಗಿ ಅವಶ್ಯಕತೆ ಇದ್ದೇ ಇರುತ್ತೆ. ಯಾವಾಗ ನಾವು ಇಲ್ಲಿ ಸ್ಥಳೀಯರಾಗಿ ಇಲ್ಲ ಹಾಕಲೇ ಇಲ್ಲ ಅಂದರೆ ನಾವು ಅಲ್ಲಿ ಓಡಾಡೋಕ್ಕಾಗಲ್ಲ. ಏನ್ರಿ ನೀವು ಒಂದು ರೋಡ್ ಹಂಪ್ಸೋಕ್ಕಾಗಲ್ಲ, ಹೇಳಿ ಎಷ್ಟು ದಿವಸ ಆಯ್ತು ರೀ, ನೀವು ಏನು ಕೆಲಸ ಮಾಡ್ತೀರಿ ಅಂತೇಳಿ ಏನೋ ದೊಡ್ಡ ಬಿಲ್ಡಿಂಗ್ ಬೇಕಾದ್ರೆ ಕಟ್ಬಿಡು, ಆ ರೋಡ್ ಹಂಪ್ಸ್ ಹಾಕ್ತಾ ಇದ್ರೆ ರೋಡಲ್ಲಿ 4 ಕದ್ದು ಮುಚ್ಚಿ ಓಡಾಡಬೇಕಾಗತ್ತೆ. ಇದರಿಂದ ಈ 2 ವೀಲರ್ಸ್ ಇರ್ಬೋದು ಅಥವಾ ಶಾಲೆಗಳಿರತಕ್ಕಂಥ ಸ್ಥಳಗಳಲ್ಲಿರ್ಬೋದು, ಈ ರಸ್ತೆ ಸವಾರರು ಅಂದರೆ ಯಾರು ವೆಹಿಕಲ್ ಓಡಿಸ್ತಾರೆ ಅವರು ಕೂಡ ನಾಗರಿಕರು ಓಡಾಡ್ತಿದ್ದಾರೆ ಅಂತ ಜವಾಬ್ದಾರಿಯಿಂದ ಓಡಾಡಿದಾಗ ಅದಕ್ಕೆ ಅನುಕೂಲ ಆಗುತ್ತೆ. ಆದರೆ ಒಂದಂತೂ ನಾವು ಮಾಡ್ತೀವಿ, ನಮ್ಮ ಗೃಹ ಸಚಿವರು ಹೇಳಿದಾಗೆ ಅದು ಆ ಅನುಕೂಲಕ್ಕಾಗಲಿ ಅವಶ್ಯಕತೆಗೆ ಅನುಗುಣವಾಗಲಿ ಆ ರಸ್ತೆ ಹುಬ್ಬುಗಳಿಗೆ ಬಣ್ಣ ಅಂತೂ ಹೊಡಿತೀವಿ. ಇಲ್ಲಿ ರಸ್ತೆ ಹುಬ್ಬು ಇದೆ, ದಯವಿಟ್ಟು ಎಚ್ಚರದಿಂದ ಚಲಿಸಿ ಸಾರ್ವಜನಿಕರೊಂದಿಗೆ ಸಹಕರಿಸಿ ಅನ್ನತಕ್ಕಂಥ ನಿಯಮದೊಂದಿಗೆ ನಮ್ಮ ಗೃಹ ಸಚಿವರು ಏನು ಹೇಳಿದರೆ ಅದಕ್ಕೆ ನಾವು ಭಾವಿಸಿ ಸ್ಪಂದಿಸಿ 3 ತಿಂಗಳಲ್ಲಿ ನಾವೆಲ್ಲನ ಜಾರಿಗೆ ತರ್ತೀವಿ. ಸರ್, ಇಲ್ಲಿ ನಮ್ಮ ಚಾಮರಾಜಪೇಟೆ ಕ್ಷೇತ್ರನ ತಾವು ಟಿ ವಿಲಿ ಚಿತ್ರೀಕರಣ ಮಾಡಿ ತೋರಿಸಿದ್ರಿ. ಚಾಮರಾಜಪೇಟೆ ಇಂದಿರಾನಗರ ಮಾಗಡಿ ರಸ್ತೆ ಅಂತ. ಇಡೀ ಚಾಮರಾಜಪೇಟೆಯಲ್ಲೇ ಇವಾಗ ಇಲ್ಲೂ ನಮ್ಮಲ್ಲಿ ಇರ್ತಕ್ಕಂಥದ್ದು 83 ಹಂಪ್ಸ್ ಇದೆ ಸರ್. ಅಲ್ಲಿ ಮಾಹಿತಿ ಏನಿದೆ ಅಂದರೆ ಸಿಗ್ನಲ್ ಇದೆ, ಬಟ್ ಪೈಂಟ್ಗಳು ಆಗಾಗ ಹೋಗ್ತಾ ಇರುತ್ತೆ. ಯಾವಾಗ ಈ ಸಿಗ್ನಲ್ ರಾತ್ರಿ 10:30 ಆದಮೇಲೆ ನಿಂತೋಗುತ್ತೋ ಹಂಪ್ಸ್ ಮೇಲಿಂದ ಜಾಸ್ತಿ ಜನ ಹೋಗಿ ಅಲ್ಲಿ ವೇಗವಾಗಿ ಬರೋದು ಬೀಳೋದು ಇದೇ ಪ್ರತಿದಿನ ಆಗುತ್ತೆ. BBMP ಅವ್ರು ಮೊನ್ನೆ ರೋಡೆಲ್ಲ ಮಾಡಿದ್ರು. ಈ ಟಾರ್ ಹಂಪ್ಸ್ಗಿನ ಜಾಸ್ತಿ ಬಂದು ಈ ಮೋರಿ ಮೇಲೆ ಬ್ರಿಕ್ಸ್ ಹಾಕ್ತಾರೆ ಸಿಮೆಂಟ್ದು, ಆ ಹಂಪ್ಸ್ಗಳೇ ಜಾಸ್ತಿ ಆಗಿದೆ. 3 ಅಡಿ 4 ಅಡಿ ಇದೆ. ಮೊನ್ನೆಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು ನಿಂತೆಲ್ಲ ಸ್ವಲ್ಪ ಸರಿ ಮಾಡ್ತಾಯಿದ್ರು. ಅಲ್ಲಿ ಮಾಡಿದಾಗ ಹಂಪ್ಸ್ಗಳು ಏನಾಗಿದೆ ತುಂಬ ಎತ್ತರವಾಗಿದೆ. ಆ ಸಿಮೆಂಟ್ ಬ್ರಿಕ್ಸ್ ಹಾಕ್ತಾರಲ್ಲ ಈ ಟಾರ್ಗಿನ ಅದೇ ಜಾಸ್ತಿ ಬರ್ತಾ ಇದೆ. ನಾವು ಹೇಳಿದಾಗೆ ಗಣೇಶ್ ಅವರು ಹೇಳ್ತಾ ಇದ್ರು, ಕೆಲವೊಮ್ಮೆ ಕೇಳ್ತಾರೆ ಕಾರ್ಪೊರೇಟರ್ ಹತ್ರ ಏನು ಒಂದು ಹಂಪ್ಸ್ ಹಾಕೋಕೆ ಆಗೋದಿಲ್ಲ ಅನ್ನುವಂಥದ್ದು. ಹಂಪ್ಸ್ ಹಾಕಬೇಡಿ ಅಂತ ನಾವು ಖಂಡಿತವಾಗ್ಲೂ ಹೇಳೋದಿಲ್ಲ, ಆದರೆ ಅದು ಲಂಪ್ಸ್ ಆಗಬಾರ್ದು ಅನ್ನುವಂಥದ್ದು ಮಾತ್ರ. ಅಂದರೆ ವೈಜ್ಞಾನಿಕವಾಗಿ ಹಂಪ್ಸ್ ಆದರೆ ಯಾವುದೇ ಏನು ತೊಂದರೆ ಉಂಟಾಗೋದಿಲ್ಲ, ಅದೊಂದು ಮಾತ್ರ ಹೇಳುವಂಥದ್ದು. ಸರ್ ಸಲೀಂ ಹೇಳ್ತಾರೆ. ಈಗ ಬಿ ಟ್ರ್ಯಾಕ್ ಬಗ್ಗೆ ಒಂದು ಪ್ರಸ್ತಾಪ ಬಂದಿತ್ತು. ಈಗ ಬಿ ಟ್ರ್ಯಾಕ್ನಲ್ಲಿ ಏನು ರೋಡ್ ಫರ್ನಿಚರ್ ಅಂದರೆ ರೋಡ್ ಸೈನೇಜಸ್ ನಾವೇನು ಹಾಕ್ತೀವಿ ಅದು ಎಲ್ಲ ಕಡೆ ಇಲ್ಲ, ಮತ್ತು ಎಲ್ಲೆಲ್ಲಿ ಬೇರೆದಾಗಿರುವಂತಹ ಜಾಗಗಳಲ್ಲಿ ಹಾಕಿದ್ದಾರೆ ಅಂತ. ಈಗ ಒಂದು ಫಸ್ಟ್ ಟೈಮ್ ನಾವು ಒಂದು ವೈಜ್ಞಾನಿಕವಾಗಿ ರೋಡ್ ಫರ್ನಿಚರ್ ಮಾಡಬೇಕು ಅಂತ ಬಿ ಟ್ರ್ಯಾಕಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದ್ರಲ್ಲಿ ಮುಖ್ಯವಾಗಿ ಈಗ 30,000 ಸೈನೇಜಸ್ಸು ಅಂದರೆ ನೋ ಪಾರ್ಕಿಂಗ್ ಸೈನೇಜ್ ಇರಬಹುದು, ಅಥವಾ ರೋಡ್ ಹಂಪ್ ಅಹೆಡ್ ಅಂತ ಇರುವಂತಹ ಸೈನೇಜ್ ಇರಬಹುದು, ಅಥವಾ ಒನ್ ವೇ ಸೈನೇಜ್ ಇರಬಹುದು, ಅಥವಾ ಬೇರೆ ಈ ಥರ ಈ ಸುಮಾರು ಒಂದು 93 ಬೇರೆ ಬೇರೆ ವೆರೈಟಿ ಆಫ್ ಸೈನೇಜಸ್ ಇದೆ. ಅದನ್ನು ಸೈನೇಜಸ್ನ ವೈಜ್ಞಾನಿಕವಾಗಿ ಹಾಕುವಂಥ ವ್ಯವಸ್ಥೆ 30,000 ಕಡೆಗೆ ಹಾಕಿದ್ದೀವಿ. ಮತ್ತು ಫಸ್ಟ್ ಟೈಮ್ ಈಗ ಒಂದು ಡೈರೆಕ್ಟ್ರಿನೂ ಸಹ ಮಾಡ್ಕೊಂಡಿದ್ದೀವಿ. ಅಂದರೆ ಈಗ ಮುಂಚೆ ಏನಾಗ್ತಾ ಇತ್ತು, ಯಾವುದಾದ್ರೂ ಒಂದು ಖಾಸಗಿನವ್ರ ಹತ್ರ ದೇಣಿಗೆ ರೂಪದಲ್ಲಿ ಅಥವಾ ಸ್ಪಾನ್ಸರ್ಶಿಪ್ ನಾವು ತಗೊಂಡು ಎಲ್ಲಿ ಬೇಕೋ ಅಲ್ಲಿ ರೋಡ್ ಸೈನೇಜಸ್ ಹಾಕ್ತಾಯಿದ್ರು. ಬಟ್ ಈಗ ಏನಾಗಿದೆ, ಎಲ್ಲೂ ಆ ರೀತಿ ದೇಣಿಗೆ ಮೂಲಕ ಅಥವಾ ಸ್ಪಾನ್ಸರ್ಶಿಪ್ ಮೂಲಕ ಯಾವ ಸೈನೇಜಸ್ಸು ಹಾಕಬಾರ್ದು ಅಂತ ಕಡ್ಡಾಯವಾಗಿ ಒಂದು ನಿಬಂಧನೆ ಹಾಕಿದ್ದೀವಿ. ಅದರ ಜೊತೆಗೆ ನಾವು ಬಿ ಟ್ರ್ಯಾಕಿಂದ ಏನು ಅಧಿಕೃತವಾಗಿರುವಂತಹ ಜಾಗಗಳಲ್ಲಿ ಮಾತ್ರ ಅದು ಬೋರ್ಡ್ಗಳು ಬರಬೇಕು ಅಂತ ಸಹ ವ್ಯವಸ್ಥೆ ಆಗಿದೆ. ಬಟ್ ಈ ವರ್ಷವೂ ಸಹ ನಾವು ಈ 2012ನೇ ಇಸ್ವಿನಲ್ಲೂ ಸಹ ಸುಮಾರು ಒಂದು 2,500 ಹೊಸ ಸೈನೇಜಸ್ಸನ್ನು ಹಾಕಬೇಕು ಅಂತ ಒಂದು ಆಯೋಜನೆಯನ್ನು ಸಹ ಹಾಕ್ಕೊಂಡಿದ್ದೀವಿ. ಓಕೆ, ಮೊದಲೇ ಗೃಹ ಸಚಿವರು ಹೇಳಿದಾಗೆ ರೋಡ್ ಹಂಪ್ಸ್ಗಳನ್ನು ಒಂದೇ ಸಲಕ್ಕೆ ತೆಗೆದುಹಾಕೋದಕ್ಕೆ ಸಾಧ್ಯವೂ ಇಲ್ಲ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಹಾಗಾಗಿ ಸಾರ್ವಜನಿಕರು, ಕಾರ್ಪೊರೇಟರ್ಗಳು, ಶಾಸಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಲ್ಲರೂ ಒಟ್ಟಾಗಿ ಕೂತಾಗ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡು ಹುಡುಕ್ಬೋದು. ಸೊ ಹಾಗಾಗಿ 1573 ಹಾಗೂ 536 ಹಂಪ್ಸ್ಗಳು 3 ತಿಂಗಳ ಒಳಗಾಗಿ ವೈಜ್ಞಾನಿಕವಾಗಿ ಸಿದ್ಧವಾಗುತ್ತೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಈ ನಿಂತಲ್ಲೇ ನ್ಯಾಯ ವಿಶೇಷ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲ ಅಧಿಕಾರಿ ವರ್ಗ, ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು, ಮೇಯರ್ ಎಲ್ಲರೂ ಇರುವಂಥ ಸಂದರ್ಭದಲ್ಲಿ ಒಂದು ವಾಗ್ದಾನವನ್ನು ನಾವು ಮಾಡುವ. 3 ತಿಂಗಳಲ್ಲಿ ತಗೊಳ್ಳಿ ಸರ್, ಒಂದು ಮಾಡ್ಬೋದು. ಎಸ್, 3 ತಿಂಗಳಲ್ಲಿ
3 ತಿಂಗಳಲ್ಲಿ 1573 1573 ಆಥರೈಸ್ಡ್ ಹಂಪ್ಸ್ ಹಾಗೂ 536 ಅನಾಥರೈಸ್ಡ್ ಹಂಪ್ಸ್ಗಳನ್ನು ವೈಜ್ಞಾನಿಕವಾಗಿ ಮಾರ್ಪಡಿಸುವಂತ ಭರವಸೆಯನ್ನ ನೀಡುತ್ತೇವೆ, ಕೊಡುತ್ತೇವೆ. 3 ತಿಂಗಳ ಕಾಲಾವಕಾಶ. 3 ತಿಂಗಳು. ಓಕೆ, 3 ತಿಂಗಳ ಕಾಲಾವಕಾಶದಲ್ಲಿ ಕೇವಲ ಜನಪ್ರತಿನಿಧಿಗಳು ಭರವಸೆ ಕೊಡ್ತಾರೆ, ಭರವಸೆ ಕೊಟ್ಟ ನಂತರ ಅದು ಮರೆತು ಹೋಗುತ್ತೆ ಅನ್ನುವಂಥದ್ದಲ್ಲ. ನಾವು 3 ತಿಂಗಳ ನಂತರ ಮತ್ತೆ ಪರೀಕ್ಷೆ ಮಾಡ್ತೀವಿ, ಅಲ್ಲಿಗೆ ಹೋಗ್ತೀವಿ. ಯಾಕಂತಂದ್ರೆ ಇದು ನಿಂತಲ್ಲೇ ನ್ಯಾಯ ಸಿಗೋ ತನಕ ನಾವು ಬಿಡೋದಿಲ್ಲ. ನಮ್ಮ ಜೊತೆ ನೀವು ಕೂಡ ಇರ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಒಟ್ಟಾಗಿ ಹೇಳಿ, ನಿಂತಲ್ಲೇ ನ್ಯಾಯ, ನಿಂತಲ್ಲೇ ನ್ಯಾಯ, ನಿಂತಲ್ಲೇ ನ್ಯಾಯ.